ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಟಾಪ್ 50 ಇಂಜಿನಿಯರಿಂಗ್ ಕಾಲೇಜಸ್ ಅನ್ನು ನೋಡೋಣ CSE ಬ್ರಾಂಚ್ಗೆ. ಈಗ ಆಲ್ರೆಡಿ KCET ಎಕ್ಸಾಮ್ಸ್ ಆಗಿದೆ, ರಿಸಲ್ಟ್ಸ್ ಬಂದಿದೆ. ಈಗ ಇನ್ನೇನು ಕೌನ್ಸಿಲಿಂಗ್ ಪ್ರೋಸೆಸ್ಗೆ ವೆಯ್ಟ್ ಮಾಡ್ತಿದ್ದೀರಾ ಆಪ್ಷನಲ್ ಎಂಟ್ರಿಗೆ. ಆಪ್ಷನಲ್ ಎಂಟ್ರಿ ಯಾವ ಥರ ಮಾಡಬೇಕು ಅನ್ನೋದನ್ನು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನೀವು ಕಾಲೇಜ್ ಸೆಲೆಕ್ಟ್ ಮಾಡಬೇಕಾದ್ರೆ ಮತ್ತು ನಿಮಗೆ ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ಥರ ಸೆಲೆಕ್ಟ್ ಮಾಡಬೇಕು, ಯಾವ ಥರ ಆಪ್ಷನಲ್ ಎಂಟ್ರಿಯನ್ನು ಮಾಡ್ಕೋಬೇಕು ಅಂತ. ಅದರಲ್ಲಿ ಕೆಲವು ಸ್ಟೂಡೆಂಟ್ಸ್ ಏನಪ್ಪ ಅಂತಂದರೆ, ಸರ್ ನಮಗೆ ಒಂದು CS ಬ್ರಾಂಚ್ಗೆ ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಲಿಸ್ಟನ್ನು ಕೊಟ್ಟರೆ ನಮಗೆ ಯೂಸ್ ಆಗುತ್ತೆ. ಯಾಕಂದರೆ ಆಪ್ಷನಲ್ ಎಂಟ್ರಿ ಮಾಡ್ಕೋಬೇಕಾದ್ರೆ ನಮ್ಮದು ಡಿಫ್ರೆಂಟ್ ರ್ಯಾಂಕ್ಗಳು ಬಂದಿದೆ. ಆ ಡಿಫ್ರೆಂಟ್ ರ್ಯಾಂಕ್ಗಳಿಗೆ ನಾನು ಅವತ್ತು ಕೊಟ್ಟಿದ್ದು ಕೆಲವೊಂದು ಯಾವ ಥರ ಅರೇಂಜ್ ಮಾಡ್ಕೋಬೇಕು ಆಪ್ಷನಲ್ ಎಂಟ್ರಿಯಲ್ಲಿ ಅಂತ ತೋರಿಸಿದ್ದೆ. ಬಟ್ ಈಗ ಕಾಲೇಜಸ್ ಯಾವ್ಯಾವುದನ್ನು ಹಾಕ್ಕೋಬೋದು ನೀವು ಟಾಪ್ 50 ಕಾಲೇಜಸ್ಸನ್ನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಕಂಪ್ಲೀಟಾಗಿ ಲಿಸ್ಟ್ ಮಾಡಿದ್ದೀನಿ, ಟಾಪ್ 50 ಇಂಜಿನಿಯರಿಂಗ್ ಕಾಲೇಜಸ್ಸನ್ನು. ಸೊ ಅದನ್ನು ನೀವು ನೋಟ್ ಮಾಡ್ಕೋಬೋದು ಮತ್ತು ಅದನ್ನು ನೀವು ಆಪ್ಷನಲ್ ಎಂಟ್ರಿಗೆ ಯೂಸ್ ಮಾಡ್ಕೋಬೋದು. ಅದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಕಾಲೇಜ್ ವೈಸು ಮತ್ತು ಬ್ರ್ಯಾಂಚ್ ವೈಸು ಎಲ್ಲ ರೌಂಡ್ಗಳ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲನ್ನು ವಿಡಿಯೋ ಮಾಡ್ತೇನೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಹಾಗೆ ನನ್ನದೊಂದು ವಾಟ್ಸಪ್ ಚಾನಲ್ ಇದೆ, ಆ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇದೇ ಥರ ನಿಮ್ಗೆ ಅಪ್ಡೇಟ್ಸ್ ಏನಾದರೂ ಇದ್ದರೆ ನಿಮಗೆ ಡೈರೆಕ್ಟಾಗಿ ಆ ವಾಟ್ಸಪ್ ಚಾನಲಲ್ಲಿ ಬಂದಾಗ ನಿಮಗೆ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಆಗ ನಿಮಗೆ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ವಾಟ್ಸಪ್ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸೊ ದಯವಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಓಕೆ, ಸ್ಟಾರ್ಟ್ ಮಾಡೋಣ ಈಗ ವಿಡಿಯೋನ. ಓಕೆ, ಟಾಪ್ ಅಂತ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕಾಲೇಜ್ 1 ಬಂದಾಗ ಗೊತ್ತಿದೆ ನಿಮ್ಗೆ ಆಲ್ರೆಡಿ, ಇದು ದಟ್ ಈಸ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಮತ್ತು ಸ್ವಲ್ಪ ಇಲ್ಲಿ ನಿಮಗೊಂದು ಸ್ವಲ್ಪ ಏನು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮಗೆ ಈಗ ಎಲ್ಲ ಟಾಪ್ ಕಾಲೇಜುಗಳಲ್ಲೂ 2 ಬ್ರಾಂಚ್ಗಳಾಗಿ ಕ್ರಿಯೇಟ್ ಆಗಿದ್ದಾವೆ. ನೀವು ಕನ್ಫ್ಯೂಷನ್ ಆಗಬಾರ್ದು ಮತ್ತೆ ಹೇಳ್ತಿದ್ದೀನಿ. ಯಾಕಂದರೆ ಫಾರ್ ಎಕ್ಸಾಂಪಲ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೇರೆ ಇದೆ, ಅವರೇ ಇನ್ನೊಂದು ಕಾಲೇಜನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಆ ರೆಪ್ಯುಟೇಷನ್ ವೈಸ್ ನೋಡಿದಾಗ ನಿಮಗೆ ಸ್ವಲ್ಪ ಇದಕ್ಕಿಂತ ಟಾಪ್ ಕಾಲೇಜಸ್ ಏನಿರುತ್ತೆ ಒರಿಜಿನಲ್ ಕಾಲೇಜಿಗಿಂತ ಇನ್ನೊಂದು ಕಾಲೇಜ್ ಏನಿರುತ್ತೆ ಸ್ವಲ್ಪ ಕಡಿಮೆ ಇರುತ್ತೆ. ಈಗ ನೋಡ್ಬೋದು, ನಾ RV ಕಾಲೇಜ್ ಇಲ್ಲಿದ್ದರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇನ್ನೊಂದು RV ಕಾಲೇಜ್ ಇಲ್ಲಿ ನೋಡ್ಬೋದು 16th ಮೆನ್ಷನ್ ಮಾಡಿದ್ದೀನಿ ನೋಡಿ, ಇಲ್ಲಿ ಸೀರಿಯಲ್ ನಂಬರ್ 16th RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೈನ್ಸ್ ಅಂತ ಇದೆ, ಬನ್ನೇರಘಟ್ಟ ಮೇನ್ ರೋಡಲ್ಲಿ. ಅದು ಇನ್ಸ್ಟಿಟ್ಯೂಟ್ RV ಕಾಲೇಜ್ ಇರುತ್ತೆ, ಬಟ್ ಅದರ ಕ್ವಾಲಿಟಿ ಏನಿರುತ್ತೆ ಡಿಫ್ರೆಂಟ್ ಇರುತ್ತೆ. ಅದು ಬಟ್ ಬೇರೆ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು ಡಿಫ್ರೆಂಟು. ಮತ್ತು ನೀವು ಕನ್ಫ್ಯೂಷನ್ ಆಗಿಬಿಡಿ, RV ಕಾಲೇಜು ಸಿಕ್ಬಿಟ್ಟಿದೆ, RVನಲ್ಲೇ 2 ಇದೆ. ಅದೇ ಥರನೇ ತುಂಬ ಕಾಲೇಜಸ್ ಅದೇ ಥರನೇ ಇದೆ, 2 ಬ್ರಾಂಚ್ ಇದೆ. ನೀವು ಟಾಪ್ ರೆಪ್ಯುಟೇಟೆಡ್ ಇನ್ಸ್ಟಿಟ್ಯೂಟ್ಸ್ ಈಗ ನೋಡ್ಬೋದು, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ 14 ಇದೆ ಟಾಪ್ ಕಾಲೇಜು, ಇನ್ನೊಂದು ಬಿಗಿನಿಂಗಲ್ಲಿದೆ ನೋಡಿ BMS 4th ರ್ಯಾಂಕಲ್ಲಿ 4th ಸೀರಿಯಲ್ ನಂಬರಲ್ಲಿ ಇದೆ ಅದು. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು, ಎಲ್ಲ ಕಾಲೇಜುಗಳಿಗೂ ಇದೇ ಥರನೇ ಇದೆ. ಸೊ ದಯವಿಟ್ಟು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೋಬೇಕು ಈ ಕಾಲೇಜುಗಳು ಯಾವ್ಯಾವ ಕಾಲೇಜ್ ಅನ್ನೋದನ್ನು ನೀಟಾಗಿ, ಡಬಲ್ ಕಾಲೇಜುಗಳು ಇರೋದ್ರಿಂದ. ಸೊ ಹಾಗೆ ಇರೋದ್ರಿಂದ ನೀವು ನೀಟಾಗಿ ಚೆಕ್ ಮಾಡ್ಕೋಬೇಕು. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಕ್ವಿಕ್ಕಾಗಿ. ನಾನು ತುಂಬ ಜಸ್ಟ್ ಟೈಮನ್ನು ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಫಾಸ್ಟಾಗಿ ಹಾಗೆ ನೀವು ನೋಡ್ಕೊಳ್ತಾ ಹೋಗ್ತಾ ಇರ್ಬೋದು. ಓಕೆ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್ ಸೆಕೆಂಡ್ ಒನ್, PS ಯೂನಿವರ್ಸಿಟಿ ರಿಂಗ್ ರೋಡಲ್ಲಿ, ಮತ್ತು PS ಅಲ್ಲಿ 2 ಇದೆ ನಮಗೆ. PS ಯೂನಿವರ್ಸಿಟಿ ರಿಂಗ್ ರೋಡ್, ಔಟರ್ ರಿಂಗ್ ರೋಡಲ್ಲಿ ಒಂದಿದೆ, ಇನ್ನೊಂದು ಬಂದು ನಮಗೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ. ಸೊ ನಮಗೆ ಅಥೆಂಟಿಕೇಟೆಡ್ ಫಸ್ಟ್ ಒನ್ ಅಂತ ಹೇಳಬೇಕು ಅಂತಂದರೆ ದಟ್ಸ್ PS ಯೂನಿವರ್ಸಿಟಿ ಔಟರ್ ರಿಂಗ್ ರೋಡಲ್ಲಿ ಇರುವಂಥದ್ದು ಕ್ಯಾಂಪಸ್ ಇರುವಂಥದ್ದು, ದಟ್ ಈಸ್ ಆ್ಯಕ್ಚುಲಿ ದ ಟಾಪ್ ಬ್ರಾಂಚ್. ಇನ್ನೊಂದು ಇದೆ ಅವ್ರದೇ PS ಅವ್ರದ್ದೇ ಅದೂ, ಬಟ್ ಅದಕ್ಕೆ ಇದು ಕಂಪೇರ್ ಮಾಡಿದಾಗ ನಮಗೆ ಸ್ವಲ್ಪ ಅದು ರ್ಯಾಂಕ್ ಬಂದಾಗ ಸ್ವಲ್ಪ ಕಡಿಮೆನೇ ಇದೆ. ಬಟ್ ದಿಸ್ ಇಸ್ ಅ ಗುಡ್ ಕಾಲೇಜ್. ನೆಕ್ಸ್ಟ್ BMS ಬಸವನಗುಡಿ, ಮತ್ತು BMS ಅಲ್ಲೂ ಅಂತ 2 ಬರುತ್ತೆ, ನಿಮ್ಗೆ ಆಗಲೇ ತೋರಿಸಿದ್ದೀನಿ ನಿಮಗೆ. ಸೊ ಇದು BMS C ಬಸವನಗುಡಿ ಬ್ಯಾಂಗ್ಳೂರು. ನೆಕ್ಸ್ಟ್ ಬಂದು 5th ಬಂದಾಗ ನೋಡಿದ್ರೆ ನಿಮಗೆ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ UVC, ಮತ್ತು ಇದರಲ್ಲೂ ಅಷ್ಟೇ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ನಿಮಗೆ ತುಂಬ ಮಲ್ಟಿಪಲ್ ಕಾಲೇಜಸ್ಗಳು ಕಾಣಿಸ್ತಿರುತ್ತೆ. ಸೊ ಬಟ್ ಇದು ನಿಮಗೆ ಟಾಪ್ ರೆಪ್ಯುಟೇಟೆಡ್ ಕಾಲೇಜ್ ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ನಾನು ಹೇಳ್ತಿರೋದು. ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ UVC ಅಂತ ಕರಿತೀವಿ ಬ್ಯಾಂಗ್ಳೂರ್, ಅದು ನಿಮಗೆ KR ಸರ್ಕಲಲ್ಲಿ ಬರುತ್ತೆ ನಿಮಗೆ. ಸೊ ದಟ್ ಈಸ್ ಅ ರೆಪ್ಯುಟೇಟೆಡ್ ಇನ್ಸ್ಟಿಟ್ಯೂಟ್. ಇನ್ನು ಬೇರೆವು ಇದಾವೆ, ರೆಪ್ಯುಟೇಷನ್ ಇದೆ, ಬಟ್ ಕಂಪೇರ್ ಟು ಅವುಗಳಿಗೆ ದಿಸ್ ಇಸ್ ಅ ವಾಟ್ ಟಾಪ್ ರೆಪ್ಯುಟೇಟೆಡ್ ಇನ್ಸ್ಟಿಟ್ಯೂಟ್. ನೆಕ್ಸ್ಟ್ ಮತ್ತೆ ನಿಮಗೆ ನೋಡ್ಬೋದು ಸೀರಿಯಲ್ 6 ಕ್ರೈಸ್ಟ್ ಯೂನಿವರ್ಸಿಟಿ ಫ್ಯಾಕಲ್ಟಿ ಆಫ್ ಇಂಜಿನಿಯರಿಂಗ್,
ಬ್ಯಾಂಗ್ಳೂರ್. ನೆಕ್ಸ್ಟ್ ಬಂದು 7th ಬಂದು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಮತ್ತು 8th ಅಂತ ಬಂದಾಗ ನಿಮಗೆ JSS ಕಾಲೇಜ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಮೈಸೂರು, ಮತ್ತು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. ಮತ್ತು ದಯಾನಂದ ಸಾಗರಲ್ಲಿ ಇನ್ನೊಂದು ಬರುತ್ತೆ, ಅದು ಇನ್ನೊಂದು ಲೇಟರ್ ಆನ್ ಬರುತ್ತೆ, ನೀವು ನೋಡಬಹುದು ಅದನ್ನು ನೆಕ್ಸ್ಟ್ ಆಮೇಲೆ. ನೆಕ್ಸ್ಟ್ ಬಂದು PS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಲೆಕ್ಟ್ರಾನಿಸಿಟಿ ಬ್ರಾಂಚ್. ಇದು ಫಸ್ಟ್ ಬಿಗಿನಿಂಗಲ್ಲಿ ಬಂದಿದ್ದು, ಅದು ನಮಗೆ ಔಟರ್ ರಿಂಗ್ ರೋಡಲ್ಲಿ ಬರುವಂಥದ್ದು. ಇಲ್ಲಿ ಇದು ಬರುವಂಥದ್ದು ದಿಸ್ ಇಸ್ ಎಲೆಕ್ಟ್ರಾನಿಕ್ ಸಿಟಿ. ಸೊ ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ, ನೋಡ್ಕೊಳ್ಳಿ. PS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಲೆಕ್ಟ್ರಾನಿಕ್ ಸಿಟಿ ಬ್ಯಾಂಗ್ಳೂರ್, ಮತ್ತು KLE ಕಾಲೇಜ್ ಹುಬ್ಳಿ, ಮತ್ತು BIT ಬಸವನಗುಡಿ ಬ್ಯಾಂಗ್ಳೂರ್. ನೆಕ್ಸ್ಟ್ NIE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಯಲಹಂಕ. ನೋಡಿ BMS ಆಗಲೇ ಇನ್ನೊಂದು ಬಂದಿತ್ತು ಬಿಗಿನಿಂಗಲ್ಲಿ, ಟಾಪ್ ಕಾಲೇಜು. ಇದು ನೋಡಿ ಈಗ ಬರ್ತಿದೆ, ಇದು ಮ್ಯಾನೇಜ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ. ಇದು ನೋಡ್ಕೊಳ್ಳಿ ಸ್ವಲ್ಪ. ಓಕೆ, ಯಲಹಂಕನಲ್ಲಿರುವಂಥದ್ದು ಇದು. ನೆಕ್ಸ್ಟ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ SIT ತುಮಕೂರು, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೈನ್ಸ್, ಇಟ್ಸ್ ಬನ್ನರ್ಘಟ್ಟ ರೋಡ್. ಆಗಲೇ ನಿಮಗೆ ಹೇಳಿದೆ 2 ಕಾಲೇಜ್ ಇದೆ ಅಂತ ಇದು. ನೆಕ್ಸ್ಟ್ ನ್ಯೂ ಹಾರಿಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. ನೆಕ್ಸ್ಟ್ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಾಜರಾಜೇಶ್ವರಿ ನಗರ್. ನೆಕ್ಸ್ಟ್ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬನಶಂಕರಿ ಬ್ಯಾಂಗ್ಳೂರ್. ಸರ್ M ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸರ್ MVIT ಬ್ಯಾಂಗ್ಳೂರ್. ನೋಡಿ ಆಗಲೇ ನಾನು ಹೇಳಿರೋದು UVCE ಅದು ಬೇರೆ, ಇದು ಬೇರೆ, ವಿಶ್ವೇಶ್ವರಯ್ಯ ಕಾಲೇಜ್ ಅಂತ ಅನ್ನೋದನ್ನ ಸ್ವಲ್ಪ ನೋಡ್ಕೊಳ್ಳಿ ಅದನ್ನು ಅವುಗಳನ್ನೆಲ್ಲ. KLS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾಂ, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಲತಹಳ್ಳಿ ಬ್ಯಾಂಗ್ಳೂರ್, ಅಲಿಯನ್ಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಡಿಸೈನ್ ಬ್ಯಾಂಗ್ಳೂರ್, ಆ್ಯಂಡ್ SDMCET ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಧಾರವಾಡ. ನೆಕ್ಸ್ಟ್ ಬಂದಾಗ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಅಕಾಡೆಮಿ ಆಫ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ JSS ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ನೆಕ್ಸ್ಟ್ ಬಂದು MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್. ನೋಡಿ MS ರಾಮಯ್ಯ ನಿಮಗೆ ಬಿಗಿನಿಂಗಲ್ಲಿ ಟಾಪಲ್ಲೇ ಬರುತ್ತೆ ನಿಮಗೆ ಅದು ಕಾಲೇಜ್ ಅದು, ಬಟ್ ಇದು ಬೇರೆ, ಅಪ್ಲೈಡ್ ಸೈನ್ಸಸ್ ಬೇರೆ. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಬೇರೆ ನಿಮಗೆ, ಇದು ಮತ್ತಿಕೆರೆಯಲ್ಲಿರುವಂಥ ಕಾಲೇಜ್ ಇದು. ನೆಕ್ಸ್ಟ್ ವಿದ್ಯಾವರ್ತಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು, ಮತ್ತು CMRIT ಬ್ಯಾಂಗ್ಳೂರ್. ನೆಕ್ಸ್ಟ್ ರೇವಾ ಯೂನಿವರ್ಸಿಟಿ ಬ್ಯಾಂಗ್ಳೂರ್. ನೆಕ್ಸ್ಟ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ನೆಕ್ಸ್ಟ್ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್, ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್, SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು, KLE ಕಾಲೇಜ್ ಬೆಳಗಾಂ, ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್. ನೋಡಿ ದಯಾನಂದ ಸಾಗರ್ ಆಗಲೇ ಬಿಗಿನಿಂಗಲ್ಲಿ ಒಂದು ಬಂತು, ಈಗೊಂದು ಬಂದಿದೆ ದಯಾನಂದ ಸಾಗರ್ ಕಾಲೇಜನ್ನು. ಸ್ವಲ್ಪ ಆ ಕಾಲೇಜುಗಳಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ನೀಟಾಗಿ. ನೆಕ್ಸ್ಟ್ PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ, ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮ್ಯಾಂಗ್ಳೂರ್, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, MEJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, ಗೀತ ಶಿಶು ಶಿಕ್ಷಣ ಸಂಘ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಟೆಕ್ನಾಲಜಿ ಫಾರ್ ವುಮೆನ್ ಮೈಸೂರು, ಯೂನಿವರ್ಸಿಟಿ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ, ಸಪ್ತಗಿರಿ NPS ಯೂನಿವರ್ಸಿಟಿ ಬ್ಯಾಂಗ್ಳೂರ್, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, ಬಸವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಾಗಲಕೋಟ್, KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹುಬ್ಳಿ, ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜ್ ಟೆಕ್ನಾಲಜಿ ದಾವಣಗೆರೆ, ಜವಾಹರ್ಲಾಲ್ ನೆಹರು ನ್ಯೂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿವಮೊಗ್ಗ, ದಯಾನಂದ ಸಾಗರ್ ಯೂನಿವರ್ಸಿಟಿ BTM ಲೇಔಟ್ ಬ್ಯಾಂಗ್ಳೂರ್, BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ಸೊ ಇವುಗಳು ನಿಮಗೆ ಆಲ್ಮೋಸ್ಟ್ ಟಾಪ್ 50 ಕಾಲೇಜಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಓಕೆ, ಇವು ಇಷ್ಟ ಆಯಿತು ನಿಮಗೆ ಕಂಪ್ಲೀಟ್ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತು CS ಬ್ರಾಂಚ್ಗೆ ನಿಮಗೆ. ಸೊ ಇಷ್ಟ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಾಲೇಜ್ ವೈಸು ಎಲ್ಲ ಬ್ರಾಂಚುಗಳ ಎಲ್ಲ ರೌಂಡ್ಗಳ ಕಟ್ ಆಫ್ ಎಷ್ಟಿತ್ತು ಲಾಸ್ಟ್ ಇಯರ್ ಅನ್ನೋದನ್ನು ಕಂಪ್ಲೀಟಾಗಿ ನಾನು ವಿಡಿಯೋ ಮಾಡ್ತೇನೆ. ಸೊ ಈ ಥರದ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.